ಇದು ಮಾಮೂಲಿ ಗ್ರೀನ್ ಚಟ್ನಿ ಅಲ್ಲ, ಗೋವಾದ ಸ್ಪೆಷಲ್ ಸ್ಯಾಂಡ್ವಿಚ್ ಚಟ್ನಿ. ಇವತ್ತು ಗೋವನ್ ಸ್ಟೈಲಲ್ಲಿ ಕ್ವಿಕ್ಕಾಗಿ 1 ನಿಮಿಷದಲ್ಲಿ ಗ್ರೀನ್ ಚಟ್ನಿ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾನೇ ಸುಲಭ, ಹಾಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಸುವಾಗ್ತಾ ಇದ್ರೆ ಇದನ್ನ ತಟ್ಟಂತ 1 ನಿಮಿಷದಲ್ಲಿ ಮಾಡ್ಕೋಬಹುದು. ಈ ಗ್ರೀನ್ ಚಟ್ನಿನ ಮಾಡೋದಕ್ಕೆ ಮಿಕ್ಸಿ ಜಾರ್ಗೆ 1 ಹಿಡಿ ಹಾಕುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ. ಇದಕ್ಕೆ 1 ಬಟ್ಲಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಇದು ತುಂಬಾನೇ ಟೇಸ್ಟ್ ಕೊಡುತ್ತೆ. ಇವಾಗ ನಿಮಗೆ ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನಕಾಯಿ, ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ 1 ಇಂಚು ಶುಂಠಿ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ 4 ಎಸಳು ಬೆಳ್ಳುಳ್ಳಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸು ಹಾಕೊಂಡಿದ್ದೀನಿ. ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಚಿಟಿಕೆ ಆಗುವಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇವಾಗ 1 ಈರುಳ್ಳಿನ ಕಟ್ ಮಾಡಿ ಇದನ್ನ ನಾನು ಬೆಂಕಿಯಲ್ಲಿ ಸುಟ್ಕೊಂಡಿದ್ದೀನಿ. ಇದನ್ನ ಹಾಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ಇದೇ ಸ್ಪೆಷಲ್ ಇಂಗ್ರೀಡಿಯೆಂಟ್. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ 1 ನಿಮಿಷದಲ್ಲಿ ಗ್ರೀನ್ ಚಟ್ನಿ ರೆಡಿಯಾಗಿಬಿಡುತ್ತೆ. ಇದಕ್ಕೆ ಜಾಸ್ತಿ ನೀರು ಹಾಕಿ ತೆಳುವಾಗಿ ಮಾಡಬಾರ್ದು. ಈ ರೀತಿ ತಿಕ್ಕಾಗಿ ಚಟ್ನಿನ ಪ್ರಿಪೇರ್ ಮಾಡ್ಕೋಬೇಕು. ಅಮ್ಮ ಹಸುವಾಗ್ತಾ ಇದೆ ಅಂದ ತಕ್ಷಣ ನಾವು ಪಟ್ಟಂತ ಈ ರೆಸಿಪಿನ ಮಾಡಿಕೊಡ್ಬೋದು. ತುಂಬಾ ಈಸಿ. ಇವಾಗ ನಾನು ಬ್ರೆಡ್ನ ಸೈಡೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಇಷ್ಟ ಇದ್ದರೆ ಕಟ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೇನು ಮಾಡ್ಕೋಬೋದು. ಎಡ್ಜಸ್ ಏನು ಕಟ್ ಮಾಡಿದ್ದೀನಿ ಇದು ವೇಸ್ಟ್ ಆಗೋದಿಲ್ಲ. ಇದರಿಂದ ನಾವು ಬ್ರೆಡ್ ಕ್ರಮ್ಸ್ ಕೂಡ ಮಾಡ್ಕೋಬಹುದು. ಇವಾಗ ಒಂದಷ್ಟು ಬ್ರೆಡ್ನ ಈ ರೀತಿ ಸೈಡೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಬ್ರೆಡ್ ತಗೊಂಡು ಗ್ರೀನ್ ಚಟ್ನಿನ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಇಟ್ಕೊಂಡ್ರೆ ನಮಗೆ ಗ್ರೀನ್ ಚಟ್ನಿ ಸ್ಯಾಂಡ್ವಿಚ್ ರೆಡಿಯಾಗಿಬಿಡುತ್ತೆ. ನಿಮ್ಗೇನಾದರೂ ಬಟರ್ ಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ಮೊದಲು ನೀವು ಬ್ರೆಡ್ಗೆ ಸ್ವಲ್ಪ ಬೆಣ್ಣೆನೂ ಸ್ಪ್ರೆಡ್ ಮಾಡ್ಕೋಬಹುದು. ಹಾಗೆ ಇದನ್ನು ನೀವು ಟೋಸ್ಟ್ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಟೋಸ್ಟ್ ಮಾಡ್ತಾ ಇಲ್ಲ, ಗೋವಾ ಸ್ಟೈಲ್ ಸ್ಯಾಂಡ್ವಿಚ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಇದೇ ರೀತಿ ಮಾಡ್ಕೊಳ್ಳೋದು. ಇದನ್ನ ಟೋಸ್ಟ್ ಮಾಡೋದಕ್ಕೆಲ್ಲ ಹೋಗೋದಿಲ್ಲ. ಜಸ್ಟ್ ಗ್ರೀನ್ ಚಟ್ನಿ ಮಾಡಿ ಬ್ರೆಡ್ ಮೇಲ್ಗಡೆ ಹಾಕೊಂಡು ತಿಂತಾ ಇರೋದಷ್ಟೇ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇರೆಯವ್ರಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.